ಪ್ರಚೇತರು ಈ ಸ್ಥಳದಲ್ಲಿ ನೀರಿನ ಕೆಳಗೆ 10,000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು. ಈ ಪವಿತ್ರವಾದ ಸ್ಥಳವು ಎಲ್ಲಿದೆ? ಇದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಗುರುವಾಯೂರ್ ದೇವಾಲಯದ ಉತ್ತರ ಭಾಗದಲ್ಲಿ ರುದ್ರತೀರ್ಥಂ ಎನ್ನುವ ಅತ್ಯಂತ ಪವಿತ್ರವಾದ ಕಲ್ಯಾಣಿ ಅಥವಾ ಪುಷ್ಕರಣಿಯೂ ಇದೆ. ಸಾವಿರಾರು ವರ್ಷಗಳ ಕೆಳಗೆ ಪ್ರಭು ಶಿವನು ಇಲ್ಲಿ ತಪಸ್ಸನ್ನು ಆಚರಿಸಿದ್ದನು ಮತ್ತು ನಂತರದಲ್ಲಿ ಪ್ರಾಚೀನ ಬರ್ಹಿರಾಜನ 10 ಮಕ್ಕಳಾದ ಪ್ರಚೇತರು ಇದೇ ಸ್ಥಳದಲ್ಲಿ ಸರೋವರದ ನೀರಿನ ಕೆಳಗೆ 10,000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಭಗವಾನ್ ವಿಷ್ಣುವನ್ನು ಪ್ರಸನ್ನಗೊಳಿಸಿದರು. ಹಾಗಾಗಿ ಈ ಸ್ಥಳವು ಅತ್ಯಂತ ಪವಿತ್ರವಾಗಿದೆ. ಮೂಲ ರುದ್ರತೀರ್ಥವಿದ್ದ ಸ್ಥಳದಲ್ಲಿ ಈಗ ಪುಷ್ಕರಣಿಯೂ ಇದೆ. ಈ ಕಲ್ಯಾಣಿಯು ಸಾವಿರಾರು ವರ್ಷಗಳ ಹಿಂದೆ ಒಂದು ದೊಡ್ಡ ಸರೋವರವಾಗಿತ್ತು ಮತ್ತು ಗುರುವಾಯೂರ್ ಕೃಷ್ಣನ ದೇವಾಲಯದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಮಮಿಯೂರ್ವರೆಗೆ ವಿಸ್ತಾರಗೊಂಡಿತ್ತು. ದ್ವಾರಕೆಯಿಂದ ಬಂದ ಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಪ್ರಭು ಶಿವನು ತಾನು ವಾಸ ಮಾಡುತ್ತಿದ್ದ ಸ್ಥಳವನ್ನು ಬಿಟ್ಟುಕೊಟ್ಟು ಸರೋವರದ ಇನ್ನೊಂದು ದಡಕ್ಕೆ ವಲಸೆ ಹೋದ ಕಥೆಯನ್ನು ನಾವು ಗುರುವಾಯೂರ್ ಸೀರೀಸ್ ಎಪಿಸೋಡ್ 2ರಲ್ಲಿ ತಿಳಿದುಕೊಂಡೆವು. ಹೀಗೆ ಶಿವನು ಸರೋವರದ ಇನ್ನೊಂದು ದಡಕ್ಕೆ ವಲಸೆ ಹೋದ ಕಾರಣ ನಾವು ಶಿವನ ದೇವಸ್ಥಾನವನ್ನು ಮಮಿಯೂರ್ನಲ್ಲಿ ನೋಡುತ್ತೇವೆ. ಗುರುವಾಯೂರ್ಗೆ ಭೇಟಿ ನೀಡುವವರು ತಮ್ಮ ಗುರುವಾಯೂರ್ ಯಾತ್ರೆಯು ಸಂಪೂರ್ಣವಾಗಬೇಕಾದರೆ ಗುರುವಾಯೂರಪ್ಪನ ದರ್ಶನದ ಜೊತೆಗೆ ಮಮಿಯೂರ್ ಮಹಾದೇವನ ದರ್ಶನವನ್ನು ಮಾಡಬೇಕು. ಆದ್ದರಿಂದ ಮೊದಲಿಗೆ ನಾವು ಮಮಿಯೂರ್ ಮಹಾದೇವನ ದರ್ಶನವನ್ನು ಮಾಡಿ ಅಲ್ಲಿ ಶಿವನ ಅನುಮತಿ ಮತ್ತು ಆಶೀರ್ವಾದಗಳನ್ನು ಪಡೆದು ನಂತರ ಗುರುವಾಯೂರ್ ಕೃಷ್ಣನ ದರ್ಶನವನ್ನು ಮಾಡಬೇಕು. ಮುಂದಿನ ಎಪಿಸೋಡ್ನಲ್ಲಿ ಗುರುವಾಯೂರ್ ಬಗ್ಗೆ ಇನ್ನೂ ಹೆಚ್ಚಿನದನ್ನು ತಿಳಿದುಕೊಳ್ಳೋಣ. ಹರೇ ಕೃಷ್ಣ.